ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಿನ್ನೆಲೆ ರಾಜವಂಶಸ್ಥರನ್ನ ಬಿಟ್ಟು ಚಾಮುಂಡಿ ಪ್ರಾಧಿಕಾರ ರಚನೆಯನ್ನ ಮಾಡಲಾಗಿತ್ತು. ರಾಜ್ಯ ಸರ್ಕಾರದ ನಡೆಗೆ ಹೈಕೋರ್ಟ್ ಈಗ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಕಾರ್ಯ ಚಟುವಟಿಕೆಗೆ ಬ್ರೇಕ್ ಹಾಕಿದ್ದು ಪ್ರಾಧಿಕಾರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಹೈಕೋರ್ಟ್. ಮಾರ್ಚ್ 7ರಂದು ಸರ್ಕಾರ ಪ್ರಾಧಿಕಾರ ರಚನೆಯನ್ನ ಮಾಡಿತ್ತು. ಇನ್ನು ಪ್ರಾಧಿಕಾರ ನಿಯಮಗಳಲ್ಲಿ ಸರ್ಕಾರಕ್ಕೆ ಪರಮಾಧಿಕಾರ ಇದೆ. ಈ ನಿಯಮಗಳಲ್ಲಿ ರಾಜಮನೆತನದ ಅಧಿಕಾರವನ್ನು ಮೊಟಕು ಮಾಡಲಾಗಿತ್ತು. ಈ ಕಾಯ್ದೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ರಿಂದ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ರಾಜಮನೆತನ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದ್ದು, ವಿಚಾರಣೆ ನಡೆಸಿ ಚಾಮುಂಡಿ ಪ್ರಾಧಿಕಾರ ಚಟುವಟಿಕೆ ಮೊಟಕುಗೊಳಿಸಲಾಗಿದೆ. ಚಾಮುಂಡಿ ಆಸ್ತಿಗೆ ಕೈ ಹಾಕಿದ ಬೆನ್ನಲ್ಲೇ ಸಿಎಂಗೆ ಮೂಡ ಉರುಳು ಸಿಕ್ಕಿದ್ದು 3 ತಿಂಗಳಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಉರುಳಾಗಿದೆ ಮೂಡ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಿನ್ನೆಲೆ ರಾಜವಂಶಸ್ಥರನ್ನ ಬಿಟ್ಟು ಪ್ರಾಧಿಕಾರ ರಚನೆ ಮಾಡಲಾಗಿತ್ತು. ರಾಜ್ಯ ಸರ್ಕಾರದ ಈ ನಡೆಗೆ ಹೈಕೋರ್ಟ್ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ. ಚಾಮುಂಡೇಶ್ವರಿ ಪ್ರಾಧಿಕಾರ ಕಾರ್ಯ ಚಟುವಟಿಕೆಗೆ ಬ್ರೇಕ್ ಹಾಕಿದ್ದು ಪ್ರಾಧಿಕಾರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಹೈಕೋರ್ಟ್. ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ರಾಜವಂಶಸ್ಥರನ್ನ ಬಿಟ್ಟು ಚಾಮುಂಡಿ ಪ್ರಾಧಿಕಾರ ರಚನೆ ಮಾಡಲಾಗಿತ್ತು, ಹಾಗಾಗಿ ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ಹೈಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಹೈಕೋರ್ಟ್ ಇದಕ್ಕೆ ಬ್ರೇಕ್ ಹಾಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟ ಏನಿದೆ, ಚಾಮುಂಡೇಶ್ವರಿಯ ಪೂಜೆಯನ್ನು ಸಾಕಷ್ಟು ಶತಮಾನಗಳಿಂದಲೂ ಕೂಡ ಮೈಸೂರು ರಾಜಮನೆತನ ತನ್ನ ಕುಲದೇವತೆಯಾಗಿ ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡು ಬಂದಿದೆ. ಹಾಗೂ ಮೈಸೂರು ರಾಜಮನೆತನಕ್ಕೂ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿಗೂ ಕೂಡ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಯಾಕಂದರೆ ಅರಮನೆಯಲ್ಲಿ ನಡೆಯುವಂತಹ ಒಂದೊಂದು ಸಾಂಪ್ರದಾಯಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ವಿಧಿವಿಧಾನಗಳಿರ್ಬೋದು, ಎಲ್ಲದಕ್ಕೂ ಕೂಡ ಚಾಮುಂಡಿ ಬೆಟ್ಟಕ್ಕೂ ಹಾಗೂ ಅರಮನೆಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ಹೀಗಾಗಿ ಒಂದು ಚಾಮುಂಡಿ ಬೆಟ್ಟ ಬರೀ ದೇವಸ್ಥಾನ ಆಗಿಲ್ಲ, ಇದು ಅರಮನೆ ಒಂದು ಭಾಗವಾಗಿ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಮಾರ್ಚ್ 7ನೇ ತಾರೀಕು ರಾಜ್ಯ ಸರ್ಕಾರ ಏನು ಚಾಮುಂಡಿ ಬೆಟ್ಟದ ಪ್ರಾಧಿಕಾರವನ್ನು ರಚನೆ ಮಾಡುತ್ತೆ, ಆದರೆ ಆ ಒಂದು ರಚನೆ ಮಾಡಿದಂತಹ ಪ್ರಾಧಿಕಾರ ದೇವಾಲಯದ ಅಭಿವೃದ್ಧಿ ಹಾಗೂ ಈಗಾಗಲೇ ಏನು ಪ್ರಸಾದ ಸ್ಕೀಮ್ನಿಂದಾಗಿ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ಟಿದೆ. ಹೀಗಾಗಿ ಚಾಮುಂಡಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಬರುವಂಥ ಪ್ರವಾಸಿಗರಿಗೆ ಇರುವಂಥ ಸೌಲಭ್ಯಗಳನ್ನ ಕೊಡುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಏನು ಜನಗಳು ಅಥವಾ ಏನು ಸಾರ್ವಜನಿಕರು ಕೂಡ ತಿಳಿದುಕೊಂಡಿದ್ರು. ಆದರೆ ಪ್ರಾಧಿಕಾರದ ರಚನೆಯಲ್ಲಿ ಇದ್ದಂತಹ ನಿಯಮಗಳು, ಕಾಯ್ದೆಗಳೇನಿದೆ, ಇದು ಸಂಪೂರ್ಣವಾಗಿ ರಾಜಮನೆತನವನ್ನು ದೇವಾಲಯದಿಂದ ದೂರವಿಟ್ಟು ಈ ಒಂದು ನಿಯಮಗಳನ್ನ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಬಂದಿರುವಂಥ ವಿಚಾರ. ಹೀಗಾಗಿ ಈ ಒಂದು ವಿಚಾರವನ್ನು ಪ್ರಶ್ನಿಸಿ ಏನು ರಾಜವಂಶಸ್ಥರು ರಾಜಮಾತೆ ಆಗಿರುವಂತಹ ಪ್ರಮೋದ ದೇವಿ ಒಡೆಯರ್ ಅವರು ಹೈಕೋರ್ಟ್ಗೆ ರಿಟ್ಟನ್ನು ಸಲ್ಲಿಸ್ತಾರೆ. ಹೀಗಾಗಿ ಹೈಕೋರ್ಟ್ ಈ ಒಂದು ಪ್ರಾಧಿಕಾರ ರಚನೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಅಥವಾ ಯಥಾಸ್ಥಿತಿಯನ್ನು ಕಾಪಾಡುವಂತೆ ಕೂಡ ಸೂಚನೆಯನ್ನು ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಇದೆ. ಆದರೆ ಸಂಪೂರ್ಣ ಮಾಹಿತಿಯನ್ನು ಪ್ರಮೋದಾದೇವಿ ಒಡೆಯರ್ ಅವರು ಪತ್ರಿಕಾಗೋಷ್ಠಿ ಮಾಡುವಂಥ ಮುಖಾಂತರ ಏನು ಕೊಡ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಆದರೆ ಭಾಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಲೆಲ್ಲ ಕೂಡ ರಾಜಮನೆತನ ಮತ್ತು ಸರ್ಕಾರದ ಜೊತೆ ಜಟಾಪಟಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಮೈಸೂರು ಭಾಗದ ಜನರ ಮಾತಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಬಾರಿ ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲೂ ಕೂಡ ಅಂಬಾರಿ ವಿಚಾರದಲ್ಲೂ ಕೂಡ ಇದೇ ರೀತಿಯಾದಂತಹ ಜಟಾಪಟಿಯಾಗಿತ್ತು, ಅಥವಾ ರಾಜಧನ ಕೊಡುವಂಥ ವಿಚಾರದಲ್ಲೂ ಕೂಡ ಜಟಾಪಟಿಯಾಗಿತ್ತು. ಹಿಂದೆ ಉಪಮುಖ್ಯಮಂತ್ರಿಗಾದಂತಹ ಸಂದರ್ಭದಲ್ಲೂ ಕೂಡ ನೇರವಾದಂತಹ ವಾಗ್ದಾಳಿ ಏನು ಹಿಂದೆ ಇದ್ದಂತಹ ಮಹಾರಾಜಂತಹ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಹಾಗೂ ಸಿದ್ದರಾಮಯ್ಯ ನಡುವೆ ಕೂಡ ಇದೇ ರೀತಿಯಾದಂತಹ ಜಟಾಪಟಿಯಾಗಿತ್ತು. ಹಾಗೂ ಹಿಂದೆ ಸಾಕಷ್ಟು ಜನ ಹೇಳುವಾಗೆ ಅರಮನೆ ಹಾಗೂ ಸಿದ್ದರಾಮಯ್ಯ ನಡುವೆ ಸಾಕಷ್ಟು ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಕಂದಕ ಇದೆ. ಹೀಗಾಗಿ ಆ ಒಂದು ಕಂದಕ ಈಗ ಮುಂದುವರೆದುಕೊಂಡು ಹೋಗಿದೆ ಎನ್ನುವಂತಹ ಮಾತು ಕೂಡ ಇದೆ. ಆದರೆ ಈ ಒಂದು ನಾವು ಸೆಕ್ಷನ್ಗಳನ್ನ ಗಮನಿಸೋದಾದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಸರ್ಕಾರವೇ ಸುಪ್ರೀಂ ಎಂಬುವಂಥ ರೀತಿ ಈ ಒಂದು ಕಾಯ್ದೆ ಅಧಿನಿಯಮ ಇರ್ತಕ್ಕಂಥದ್ದು. ಏನು ಅರ್ಚಕರ ನೇಮಕ ಇರ್ಬೋದು ಅಥವಾ ದೇವಾಲಯದಲ್ಲಿ ಆಗಿರುವಂತಹ ವಿಧಿವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೂಡ ನಿಭಾಯಿಸ್ತಕ್ಕಂಥದ್ದು ಅಥವಾ ಬದಲು ಮಾಡುವಂತಹ ಸುಪ್ರೀಂ ಪವರ್ ಕೂಡ ಈ ಸರ್ಕಾರದ ಜೊತೆ ಇರುತ್ತೆ. ಹೀಗಾಗಿ ರಾಜಮನೆತನದವ್ರನ್ನ ದೂರವಿಟ್ಟು ಈ ಒಂದು
ನಿಯಮಗಳನ್ನು ಕಾಯ್ದೆಯನ್ನು ಮಾಡಲಾಗಿದೆ ಎನ್ನುವಂತಹ ಆರೋಪ ಇದೆ. ಹಾಗೂ ಇದರ ಜೊತೆ ಭಾಳ ಪ್ರಮುಖವಾಗಿ ದೇಶದಲ್ಲಿ ಸಾಕಷ್ಟು ದೇವಾಲಯಗಳಿರ್ತಕ್ಕಂಥದ್ದು. ಯಾಕಂದರೆ ದೇವಾಲಯಗಳ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯವನ್ನು ಏನು ಆ ರಾಜಮನೆತನಗಳು ಮಾಡ್ಕೊಂಡು ಬಂದಿದೆ. ಏನು ರಾಜ್ಯಾಡಳಿತದ ಜೊತೆಗೆ ದೈವ ಸೇವೆ ಕೂಡ ಒಂದು ರೀತಿಯಾದಂತಹ ಒಂದು ರಾಜ ಸೇವೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸಾಕಷ್ಟು ಒಂದು ಪುರಾಣ ಅಥವಾ ಏನು ಸಾಕಷ್ಟು ಪುಸ್ತಕಗಳು ಕೂಡ ಉಲ್ಲೇಖ ಆಗಿದೆ. ಹೀಗಾಗಿ ಮೈಸೂರು ವಿಚಾರದಲ್ಲಿ ಮೈಸೂರಿನ ರಾಜಮನೆತನ ಚಾಮುಂಡಿ ಬೆಟ್ಟದ ದೇವತೆಯನ್ನು, ಚಾಮುಂಡೇಶ್ವರಿಯನ್ನು ಅಧಿದೇವತೆ ಜೊತೆ ಕುಲದೇವತೆಯಾಗಿ ಸಾಕಷ್ಟು ರೀತಿಯಾಗಿ ಏನು ಅದರ ಒಂದೊಂದು ಸಂಪ್ರದಾಯದಲ್ಲೂ ಕೂಡ ಭಾಗಿಯಾಗ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಏನು ಚಾಮುಂಡೇಶ್ವರಿಯ ವರ್ಧಂತಿ ಏನಿದೆ, ಈ ವರ್ಧಂತಿಯನ್ನು ತಂದವರು ಕೂಡ ಏನು ಮುಮ್ಮಡಿ ಕೃಷ್ಣರಾಜ ಒಡೆಯರವರು. ಹೀಗಾಗಿ ಪ್ರತಿ ವರ್ಧಂತಿಯಲ್ಲೂ ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರ ಏನು ವರ್ಧಂತಿ ಇಂದಿನ ದಿನ ನಡೆಯುತ್ತೆ. ಅದರ ಆ ಒಂದು ರೇವತಿ ನಕ್ಷತ್ರದಲ್ಲಿ ನಾಡಜ್ಞ ಅಧಿದೇವತೆ ಚಾಮುಂಡೇಶ್ವರಿಯ ವರ್ಧಂತಿಯನ್ನು ಮಾಡಲಾಗುತ್ತೆ. ಹಾಗೂ ಬಹಳ ಪ್ರಮುಖವಾಗಿ ಈಗ ಸಾರ್ವಜನಿಕರಲ್ಲೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಏನಂದರೆ, ಈ ಒಂದು ದೇವಾಲಯ ಅಥವಾ ದೇವಸ್ಥಾನ ಏನಿದೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯವಾದಂತಹ ಆಭರಣಗಳಿದೆ. ಅವೆಲ್ಲದ ಆಭರಣಗಳ ಒಂದು ಸ್ವತ್ತನ್ನು ಅಥವಾ ಅಧಿಕಾರವನ್ನು ಮೈಸೂರಿನ ರಾಜಮನೆತನ ಹೊಂದಿದೆ. ಹೀಗಾಗಿ ಶುಭ ಸಮಾರಂಭಗಳಲ್ಲಿ ಅಥವಾ ಚಾಮುಂಡೇಶ್ವರಿ ವರ್ಧಂತೋತ್ಸವದಲ್ಲಿ ನವರಾತ್ರಿಯಲ್ಲಿ ಮಾತ್ರ ಆ ಒಡವೆಗಳನ್ನ ಅರಮನೆಯಿಂದ ತಂದು ದೇವರಿಗೆ ಧರಿಸಿ ತದಾದ ನಂತರ ಏನು ರಾಜ ಪ್ರಮುಖರಿರ್ತಾರೆ ಅವರ ಮೂಲಕ ಇದು ಅರಮನೆ ಸೇರುತ್ತೆ. ಹಾಗೂ ಭಾಳ ಪ್ರಮುಖವಾಗಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಚಿನ್ನದ ಪಲ್ಲಕ್ಕಿ ಉತ್ಸವಗಳಿರ್ಬೋದು, ಅವೆಲ್ಲವೂ ಕೂಡ ಅರಮನೆಯಿಂದ ಬರಲಾಗ್ತದೆ. ಹೀಗಾಗಿ ಸರ್ಕಾರ ಏನಾದರೂ ಪ್ರಾಧಿಕಾರದಲ್ಲಿ ನಿಯಮಗಳ ಅನುಸಾರ ಹೋದರೆ ಇವೆಲ್ಲವೂ ಕೂಡ ಸರ್ಕಾರದ ಪಾಲಾಗುತ್ತೆ. ಹಾಗೂ ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನಕ್ಕೆ ದತ್ತಿ ಕೊಟ್ಟಿರುವಂತಹ ಅನೇಕವಾದಂತಹ ಭೂಮಿ ಇರ್ಬೋದು ಅಥವಾ ಧನರೂಪ ಇರ್ಬೋದು ಅಥವಾ ವಸ್ತು ರೂಪದಲ್ಲಿ ಕೊಟ್ಟಿರುವಂಥವು ಎಲ್ಲವೂ ಕೂಡ ಪ್ರಾಧಿಕಾರದ ಅಧಿನಿಯಮದಲ್ಲಿ ಬರುತ್ತೆ. ಹೀಗಾಗಿ ಮುಂದೊಂದು ದಿನ ಚಾಮುಂಡಿ ಬೆಟ್ಟದಲ್ಲಿ ಏನು ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ ಅವರು ಕೂಡ ಒಕ್ಕಲೆಬ್ಬಿಸುವಂತಹ ಸಾಧ್ಯತೆಗಳಿರ್ತದೆ. ಹೀಗಾಗಿ ಪ್ರಾಧಿಕಾರವೇ ಸುಪ್ರೀಂ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಪ್ರಾಧಿಕಾರದ ರಚನೆ ಏನಿದೆ ಇದು ಕೂಡ ಏನು ರಾಜಮನೆತನದ ಸಾಕಷ್ಟು ಕಟ್ಟುಪಾಡುಗಳಿಗೆ ಧಕ್ಕೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಉದಾಹರಣೆಗೆ ಹೇಳಬೇಕು ಅಂದರೆ ಮೇಲ್ಕೋಟೆಯಲ್ಲೂ ಕೂಡ ಏನು ಸರ್ಕಾರ ಈ ಒಂದು ದೇವಾಲಯವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿ ರಾಜಮನೆತನವನ್ನು ಕೂಡ ದೂರ ಇಟ್ಟು ಏನು ಸಾಕಷ್ಟು ನಿಯಮಗಳನ್ನು ಅನುಸಾರ ಮಾಡುತ್ತೆ. ಅಲ್ಲೂ ಕೂಡ ಏನು ಬೆಳೆ ಬಾಳುವಂತಹ ವಜ್ರಾಂಗಿಯ ಪ್ರಕರಣ ಇರ್ಬೋದು, ಹೀಗೆ ಅನೇಕ ಪ್ರಕರಣಗಳು ಕೂಡ ಏನು ಬೆಳಕಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಆ ರೀತಿಯಂತಹ ಅವ್ಯವಹಾರಗಳು ಆಗುತ್ತೆ ಎನ್ನುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ರಾಜಮನೆತನವನ್ನು ಕೂಡ ಒಳಗೊಂಡಂತೆ ಪ್ರಾಧಿಕಾರ ರಚನೆ ಮಾಡಬೇಕು. ಹಾಗೂ ರಾಜಮನೆತನದ ಯಾವುದೇ ರೀತಿಯಾದ ಸಂಪ್ರದಾಯಗಳಿಗೆ ಅಥವಾ ವಿಧಿವಿಧಾನಗಳಿಗೆ ಧಕ್ಕೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇಂದು ನಡೆಯುವಂತಹ ಸಂಜೆ ನಡೆಯುವಂಥ ಸುದ್ದಿಗೋಷ್ಠಿಯಲ್ಲಿ ಪ್ರಮೋದಾದೇವಿ ಒಡೆಯರು ಯಾವ ರೀತಿಯಾದಂತಹ ವಿವರಣೆಯನ್ನು ಕೊಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.